ಅವ್ರ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಒಬ್ಬ ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್, ಮುಸಲ್ಮಾನ್ ಹುಡುಗ ತಂದೆ ಅದೊಂದು ಏರೋನಾಟಿಕಲ್ ಕಂಪನಿ ಸ್ಟಾರ್ಟ್ ಮಾಡಿದಾನೆ. ದಯವಿಟ್ಟು ಹೋಗ್ಬಿಟ್ಟು ಅವನ್ನ ಒಂದ್ಸತಿ ಭೇಟಿ ಮಾಡ್ಕೊಂಡು ಎದೆ ಸೀಳಿದ್ರೆ 3 ಅಕ್ಷರ ಇದೆಯೋ 6 ಅಕ್ಷರ ಇದೆಯೋ ನೋಡ್ಕೊಂಡು ಬರಕ್ ಹೇಳಿ. ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವರು ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್. ಅವರು ಕೂಡ ಒಬ್ರು ಮುಸಲ್ಮಾನರು. APJ ಅಬ್ದುಲ್ ಕಲಾಂ ಅವರು ಕೂಡ ಮುಸಲ್ಮಾನರು. ನಮ್ಮ ಕನ್ನಡ ಭಾಷೆಗೆ ಇಡೀ ವಿಶ್ವದಲ್ಲಿ ಮಾನ್ಯತೆಯನ್ನ ತಂದುಕೊಟ್ಟಂತಹ, ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದಂತಹ ಬೂಕರ್ ಪ್ರಶಸ್ತಿ ವಿಜೇತ ಯಾರು ಅಂತ ಹೇಳಿದ್ರೆ ನಮ್ಮಂಗೆ ಕನ್ನಡ ಒಂದ್ ಸಾಬ್ರು ಹೆಣ್ಮಗಳು ಬಾನು ಮುಷ್ತಾಕ್ ಅವರು. ಎದೆಲೆಲ್ಲ ಅಕ್ಷರ ಇಲ್ದೆ ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ರು. ಏನು ಸಿಗಲ್ವಲ್ಲ, ಏನು ಇವ್ರಿಗೆ ಲಾಜಿಕಲ್ ಉತ್ತರಗಳು ಸಿಗಲ್ವಲ್ಲ. ಆಗೆಲ್ಲ ಇವ್ರೇನ್ ಮಾಡ್ತಾರೆ? ಹಿಂದೂ ಮುಸ್ಲಿಂ ತಂದಿಟ್ಟು ಬಿಡ್ತಾರೆ. ಏನ್ ಗೊತ್ತವ್ರಿಗೆ? ಬಿಜೆಪಿ ಅವ್ರಿಗೆ ಗೊತ್ತಿರೋದ್ 3 ವಿಷಯ. ನೀವು ರೈತರ ಬಗ್ಗೆ ಕೇಳಿ, ನೆಹರು, ಪಾಕಿಸ್ತಾನ, ಸಾಬ್ರು 3 ತಂದು ಬಿಡ್ತಾರೆ. ನೀವು ವಿದ್ಯಾರ್ಥಿ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಎತ್ತಿ ಅದೇ ತಗೊಂಬಂದಿಡ್ತಾರೆ. ನೀವ್ ಯಾವ್ದೋ ಪಾಲಿಸಿ ಬಗ್ಗೆ ಕೇಳಿ, GDP ಬಗ್ಗೆ ಕೇಳಿ, ರಾಜ್ಯಕ್ಕೆ ಯಾಕೆ GST ಬರ್ತಿಲ್ಲ ಅಂತ ಕೇಳಿ, ನೀವೇನ್ ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಇರೋದ್ ರೆಡಿ ಒಂದೇ ಉತ್ತರ: ಗಡ್ಡ, ಟೋಪಿ, ಹಿಜಾಬು. ಇವು 3 ಅವ್ರಿಗೆ ಕಾಣಿಸೋದು.